ಎಸ್ ಸರ್, ಮಲ್ಲಿಕಾರ್ಜುನ್ ಬಾಲ್ದಂಡಿ ಅನ್ನೋ SP ಅಲ್ಲಿ ಮಂಡ್ಯದಲ್ಲಿ ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಿತ್ತು. ಅದಾಗ್ಯೂ ಕೂಡ ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾನೆ ಇರುತ್ತೆ ಅಂತ ಅಂದಾಗ ಇದು ಉದ್ದೇಶಪೂರ್ವಕವನ ಅಥವಾ ಮಂಡ್ಯ ಜಿಲ್ಲಾ ಪೊಲೀಸರ ಮೇಲೆ ಯಾರಾದರೂ ಒತ್ತಡ ಇದೆಯಾ? ಏನು ಕಥೆ ಇರುತ್ತೆ ರೀ. ಪೊಲೀಸ್ ಅವರಿಗೆ ಏನು ಫ್ರೀ ಹ್ಯಾಂಡ್ ಕೊಟ್ಟು ಏನು ಮಾಡಲ್ಲ. ಇದರಲ್ಲಿ ಒಂದು ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ನಾವು ಹೇಳ್ತೀವಿ. ಪೊಲೀಸ್ ಅವರಿಗೂ ಏನು ಮಾಡ್ತೀರಿ, ಸರ್ಕಾರಕ್ಕೂ ಧರ್ಮ ಬೇಕು ರಾಜಕೀಯ ಮಾಡಲಿಕ್ಕೆ, ವಿರೋಧ ಪಕ್ಷಕ್ಕೂ ಧರ್ಮ ಬೇಕು ರಾಜಕೀಯ ಮಾಡಲಿಕ್ಕೆ. ಇವತ್ತು ಅರೆಸ್ಟ್ ಮಾಡಿದಾರಂತೆ 20 ಜನ. ಎಲ್ಲಿಂದ ಬಂದ್ರಿ ಅವರು 20 ಜನ? ಏನು ಮನೆಯಿಂದ ಕಿಚನಿಂದ ಹಿಡ್ಕೊಂಡು ಹೊಡೆದ್ರ? ಇಲ್ಲ. ವೈ? ಮಂಡ್ಯ ಲಾಸ್ಟ್ ಟೈಮ್ ನಾಗಮಂಗಲ ಆದ ಮೇಲೆ ವೈ ದೇ ಆರ್ ನಾಟ್ ಅರೇಂಜ್ಡ್ ಪ್ರಾಪರ್ಲಿ? ಇದೇನು ನಾವು ಇವರಿಗೆ ಸೀದಾ ತಗೊಂಡು ಬಂದು BJP ಅವ್ರಿಗೆ BJP ಅವ್ರು ಇವತ್ತು ಕೇಸರಿ ಬಾವುಟ ಆಡ್ತಾ ಇದ್ದಾರೆ ಅಂತ? ನೋ, ಇಟ್ಸ್ ಯುವರ್ ಫೇಲಿಯರ್. ಯು ಆರ್ ಗಿವನ್ ಎ ಚಾನ್ಸ್. ಅಲ್ಲ ರೀ, ಮಾಡುವ ಒಂದು ಹಬ್ಬ ಸಾರ್ವಜನಿಕವಾಗಿ ಇದು ಮಾಡಿದ್ದೇನಕ್ಕೆ ಗೊತ್ತಾ ನಿಮಗೆ? ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಗೊತ್ತಾ? ಗಣೇಶೋತ್ಸವವನ್ನು ತಿಲಕರು ಸ್ವಾತಂತ್ರ್ಯಕ್ಕೆ ಮುಂಚೆ ಜನರನ್ನು ಐಕ್ಯತೆಗೆ ತರಬೇಕು, ಒಗ್ಗಟ್ಟಾಗಿ ಮಾಡಬೇಕು, ಸಾರ್ವಜನಿಕವಾಗಿ ದೇಶವನ್ನು ಕಟ್ಟಲಿಕ್ಕೆ ಒಂದು ಹಬ್ಬ ಆಗಬೇಕು, ಜನರನ್ನು ಮುನ್ನೆಲೆಗೆ ತಂದು ಒಗ್ಗಟ್ಟುಗೂಡಿಸಿ ಒಟ್ಟಿಗೆ ತಗೊಂಡೋಗ್ಬೇಕು ಅನ್ನುವ ಸಿಸ್ಟಮಲ್ಲಿ ತಿಲಕರು ಇದನ್ನು ಸ್ಟಾರ್ಟ್ ಮಾಡಿತು. ಮನೆಯೊಳಗಡೆ ಇದ್ದ ಗಣೇಶನ ಪೂಜೆಯನ್ನು ಸಾರ್ವಜನಿಕವಾಗಿ ಮಾಡಬೇಕು, ದೇಶದ ಏಕತೆಗೆ ಇದು ಬೇಕಾಗಿದೆ, ಇಂತಹ ಒಂದು ಐಕ್ಯತೆ ಬೇಕಾಗಿದೆ ಅನ್ನೋದಕ್ಕೆ ಗಣೇಶೋತ್ಸವವನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಅದೇ ಗಣೇಶ ಇವತ್ತು ಧರ್ಮಗಳನ್ನು ಒಡೆಯುವಂಥ ಕೆಲಸಕ್ಕೆ ಈ ರಾಜಕೀಯ ಮತ್ತು ಈ ಯಾವುದೇ ಧರ್ಮದವರು ಆಗಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಅದು ದೇಶದ್ರೋಹದ ಕೆಲಸನೇ. ನೀವೇನು ಒಳಗಡೆ ಹಾಕಿದರೆ 2 ದಿನದಲ್ಲಿ ಬಿಟ್ಬಿಟ್ಟು ಕಳಿಸ್ತೀರಿ. ಇಲ್ಲ, ಒಂದಿನ ಕ್ಯಾಬಿನೆಟಲ್ಲಿ ಕೂತ್ಕೊಂಡ್ಬಿಟ್ಟು, ಮೊನ್ನೆ ನೋಡಿದ್ವಲ್ಲ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನೇನಾಗಿದೆ ಅಂತ, ಕೂತ್ಕೊಂಡ್ಬಿಟ್ಟು ಈದ್ಗಾ ಮೈದಾನದ್ದು ತೆಗಿತೀರಿ, ಮಂಗಳೂರಲ್ಲಿ ಆದ ಕೋಮು ಗಲಭೆದ್ದು ತೆಗಿತೀರಿ, ನಾಳೆ ಮಂಡ್ಯದ್ದು ಕೂಡ ಎಲ್ಲ ಸೇರಿಸ್ಬಿಟ್ಟು ನಿಮ್ಮ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕೂರ್ಬಿಟ್ಟು ಕೇಸ್ಗಳನ್ನು ವಿಡ್ರಾ ಮಾಡಲಾಗಿದೆ. ನಮ್ಮಿಂದ ನಿಮಗೆ ಓಲೈಕೆಯ ರಾಜಕಾರಣದ ಮೊದಲ ದೀಪಾವಳಿ ಬಂಪರ್ ಗಿಫ್ಟ್ ಅಂತ ಕೊಡಿ. ಅಥವಾ ಈ ಸರ್ಕಾರಕ್ಕೆ ಏನಾಗಿದೆ ಸರ್ ಪ್ರಾಬ್ಲಮ್? ಇಟ್ ಇಸ್ ಎ ಶೇಮ್ಫುಲ್. ಧರ್ಮವನ್ನು ಅವರವರ ಧರ್ಮವನ್ನು ಅವರವರು ಪಾಲಿಸಬೇಕು, ಪೂಜಿಸಬೇಕು, ನಡ್ಕೊಳ್ಬೇಕು. ಆದರೆ ಇನ್ನೊಬ್ಬರ ಧರ್ಮವನ್ನು, ಇನ್ನೊಬ್ಬರ ಆಚರಣೆಯನ್ನು ಗೌರವಿಸಬೇಕು. ಭಾರತ ದೇಶದಲ್ಲಿ ಇಷ್ಟರವರೆಗೆ ಬಹುಸಂಖ್ಯಾತರು ಯಾವ ಸಂಖ್ಯಾತರಿಗೂ ಕೂಡ ತಮ್ಮ ಧರ್ಮವನ್ನು ಪಾಲಿಸದಿರಲು ಬಿಟ್ಟಿಲ್ಲ. ಯಾವ ಹಬ್ಬಕ್ಕೂ ತೊಂದರೆ ಕೊಟ್ಟಿಲ್ಲ, ಯಾವ ಪ್ರೊಸೆಷನ್ಗಳಿಗೂ ತೊಂದರೆ ಕೊಟ್ಟಿಲ್ಲ. ಎಷ್ಟು ಜನ ಹೊರಗಡೆ ಕೂತ್ಕೊಂಡು ಪ್ರೇಯರ್ ಮಾಡಿದ್ರೂ ತೊಂದರೆ ಕೊಟ್ಟಿಲ್ಲ. ಆದರೆ ಮಾಡುವ ಒಂದು ಹಬ್ಬವನ್ನೇ ನೀವು ಮೆರವಣಿಗೆ ಮಾಡಲಿಕ್ಕೆ ಬಿಡಲ್ಲ ಅಂತ ಚಾಳಿಗೆ ಹೋಗಬಾರ್ದಂತೆ ಸರ್. ಆ ಮಸೀದಿ ಇರೋ ರಸ್ತೆಯಲ್ಲಿ ಹೋಗಬಾರ್ದಂತೆ. ಐ ಡೋಂಟ್ ಅಗ್ರಿ. ನಾವು ಹಿಂದೂಗಳು, ನಾವು ಅನ್ಯ ಧರ್ಮೀಯರನ್ನು ಗೌರವಿಸ್ತೀವಿ. ನಮಗೂ ಫ್ರೆಂಡ್ಸ್ ಇದ್ದಾರೆ, ನಮಗೂ ಫ್ಯಾಮಿಲಿಗಳಿದ್ದಾರೆ, ಎಲ್ಲ ಇದ್ದಾರೆ. ಬಟ್ ವಿ ಡೋಂಟ್ ಟಾಲರೇಟ್ somebody hating us. Why should we tolerate, sir? ಚಾನ್ಸೇ ಇಲ್ಲ. ಅದು ನೋ ವೇ ಇಟ್ ಇಸ್ ಟಾಲರೇಬಲ್. ಇವತ್ತು ಅಲ್ಲಿ ಮಾಡ್ತಾ ಇರುವ ಏನೇನಿದೆ ಅಲ್ವಾ ಮಂಡ್ಯದಲ್ಲಿ, ಐ ರಿಯಲಿ ಅಪ್ರಿಷಿಯೇಟ್. ಅದರ ಅಗತ್ಯತೆ ಇದೆ. ಮತ್ತೆ ಯಾರ್ರೀ ನಮ್ಮ ಹಿಂದೂ ದೇವರನ್ನು, ಹಿಂದೂಗಳನ್ನು ಯಾರೇ ರಕ್ಷಿಸ್ತಾರೆ? ಗೌರ್ಮೆಂಟ್ ಬರಲ್ಲ, ವಿರೋಧ ಪಕ್ಷಗಳು ಯೂಸ್ ಮಾಡಿ ಬಿಸಾಕ್ತವೆ. ಅಂಥದ್ದಿರುವಾಗ ವಾಟ್ ಈಸ್ ರಾಂಗ್? ಇನ್ನು ಮನೆಯಲ್ಲೂ ಕೇಸರಿ ಹಾರಾಡಲಿಕ್ಕೆ ಶುರು ಆಗುತ್ತೆ ಮೈಸೂರು ಮತ್ತು ಎಲ್ಲ ಭಾಗಗಳಲ್ಲಿ. ಈ ರೀತಿಯ ಚಟುವಟಿಕೆಗಳನ್ನು, ಈ ರೀತಿಯ ಏನು ಕೆಲಸಗಳನ್ನು ಗೌರ್ಮೆಂಟ್ ಮಾಡ್ತಾ ಹೋದರೆ, ಇದೇ ರೀತಿ ಇಂಥ ಕೆಲಸಗಳಿಗೆ ಇನ್ನೂ ಕುಮ್ಮಕ್ಕು ಕೊಡ್ತಾ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋದೇ ನೋಡ್ತಾ ಇದ್ರೆ ಓಟಿನ ರಾಜಕಾರಣಕ್ಕಾಗಿ ಆಲ್ ಇನ್ ಟ್ರಬಲ್. ಒನ್ ಮೋರ್ ಪಾಯಿಂಟ್ ಸರ್, ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಯಾರದೇ ಧರ್ಮದವರಾಗಿರ್ಲಿ, ಯಾರೇ ಆಗಿರ್ಲಿ ಮುಲಾಜಿಲ್ದಂಗೆ ಕ್ರಮ ತಗೊಳ್ಳಿ ಅಂತ. ಇದು ನಾನು ಬಿಫೋರೇ ಮಾಡ್ಬೋದಾಗಿತ್ತಲ್ಲ ಸರ್? ಬಿಫೋರೇ ಆಕ್ಷನ್ ತಗೊಳ್ಳೋದಲ್ಲ. ಏನು ಕ್ರಮ ರೀ? ಈಗ ತಗೊಂಡು ಏನು ಪ್ರಯೋಜನ? ಏನು ಕ್ರಮ?
ನೀವು ಬೆಂಕಿ ಹಚ್ಚಿ ಆಗಿದೆ, ಬೆಂಕಿ ಹಚ್ಚಿ ಉರಿತಾ ಇದೆ. ಅಥವಾ ಬೆಂಕಿ ಹತ್ಕೊಂಡು ಉರಿಬೇಕು ಅನ್ನೋದೇ ಈ ರಾಜಕಾರಣಿಗಳ ಅಥವಾ ಈ ಸರ್ಕಾರದ ಉದ್ದೇಶ. ಆಗೋಯ್ತ್ರಿ. ಮೈಸೂರು ಹಳೆ ಭಾಗ ಈಸ್ ಬಿಕೇಮ್ ಕರಾವಳಿನು. ನೀವು ಇನ್ನು ಗೂಗಲಲ್ಲಿ ಮೋಸ್ಟ್ ಕಮ್ಯುನಲ್ ಪ್ಲೇಸಸ್ ಇನ್ ಕರ್ನಾಟಕ ಅಂತ ಹಾಕಿದ್ರೆ ಬರ್ತದೆ. ಭಟ್ಕಳ, ಮಂಗಳೂರು, ಉಡುಪಿ, ನೆಕ್ಸ್ಟ್ ಬಂದರೆ ಮಂಡ್ಯ, ಸ್ಟ್ರೈಟ್ ಅವೇ ಮಂಡ್ಯ, ನಾಗಮಂಗಲ ಬರುತ್ತೆ. ಇನ್ನು ಸ್ವಲ್ಪ ದಿನ ಹೋದರೆ ದಸರಾ ಸ್ಟಾರ್ಟ್ ಆಗುತ್ತೆ. ಏನು ದಸರಾ? ಅದರಲ್ಲೂ ತಂದಾಯ್ತು ಸರ್. ಈಗ ಯಾವ ದಸರಾ ಹೇಳಿ? ಇಡೀ ವಿಶ್ವವೇ ತಿರುಗಿ ನೋಡುವಂಥ ದಸರಾ. ಅದರಲ್ಲೂ ತಂದಾಕ್ಬಿಟ್ರಿ. ಅವನು ಮಾಡಿಲ್ವಾ? ಆಗ ನಿಸಾರ್ ಅಹಮದ್ ಮಾಡಿಲ್ವಾ? ಇವಾಗ ನಾನು ಮಾಡಿದ್ರೆ ಏನಾಗುತ್ತೆ? ಆ ಸ್ಥಿತಿಯಲ್ಲಿ ನಾವಿದ್ದೀವಿ. ನಮಗೆ ಎಲ್ಲದರಲ್ಲೂ ಏನಾದರೂ ಕ್ರಿಯೇಟ್ ಮಾಡಬೇಕು. ಎಲ್ಲದರನ್ನು ಎಲ್ಲಿಯಾದರೂ ಹಳಸಿದ ಅನ್ನ ತಿನ್ನದಿದ್ರೆ ನಮಗೆ ನಿದ್ದೆ ಬರಲ್ಲ. ಯಾವುದು ಸುಸೂತ್ರವಾಗಿರಬಾರ್ದು, ಶಾಂತಿಯಿಂದ ಇರಬಾರ್ದು. ಇಲ್ಲ, ಅದೇ ನಮಗೆ ಹಳಸಿದ ಅನ್ನ ಬೇಕು. ಜನಗಳಿಗೆ ಅದನ್ನೇ ತಿನ್ನಿಸ್ಬೇಕು. ಜನಗಳು ಬೊಬ್ಬೆ ಹೊಡಿಬೇಕು ನೆಕ್ಸ್ಟ್ ಡೇ ಎದ್ದು. ಎಲ್ಲವೂ ಕಾಮ್ ಆಗಿತ್ತು ಅಂತಂದ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ಇಟ್ಸ್ ಎ ಸೇಮ್ ಯಾರಾದ್ರೇನು ಇಟ್ಸ್ ಎ ಸೇಮ್. ಈಗ ನಾಳೆ ಬೊಬ್ಬೆ ಹೊಡಿಬೇಡಿ, ಪ್ರೆಸ್ ಕಾನ್ಫರೆನ್ಸ್ ಕರೆದು BJP-ಯವರು ಯೂಸ್ ಮಾಡ್ತಾರೆ. ನೀವು ಮಾಡಿಲ್ವಾ? ಅವರು ನಿಮ್ಮಂಗೆ ರಾಜಕಾರಣಕ್ಕೆ ಮಾಡಲಿಕ್ಕೆ ಬಂದಿರೋದು. ನೀವು ಮಾತ್ರ ರಾಜಕಾರಣ, ಓಲೈಕೆ ರಾಜಕಾರಣ ಮಾಡಲಿಕ್ಕೆ ಬಂದಿರೋದ? ರಾಜಕಾರಣ ಮಾಡಿ ಗೌರ್ಮೆಂಟ್ ಮಾಡಲಿಕ್ಕೆ ಬಂದಿರೋದ? ಅಲ್ಪಸಂಖ್ಯಾತರನ್ನು ಓಲೈಸ್ತೀವಿ, ಓಕೆ, ಹಿಂದುಳಿದವರನ್ನು ಓಲೈಸ್ತೀವಿ, ಒಂದು ಧರ್ಮವನ್ನು ಓಲೈಸ್ತೀವಿ ನಾವು. ಅವರು ಇನ್ನೊಂದು ಧರ್ಮವನ್ನು ಓಲೈಸ್ತಾರೆ. ನೀವು ಮಾಡುವ ರಾಜಕಾರಣನೇ ಅವರು ಮಾಡೋದು. ಶಬಾಸ್ BJP-ಅವರೇ, ಯು ಆರ್ ಡೂಯಿಂಗ್ ವೆಲ್ ಅಂತ ಹೇಳಬೇಕು.